ಹಾಯ್ ಫ್ರೆಂಡ್ಸ್, ಹಳ್ಳಿ ಜೀವನ ಲಾಗ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ತಮ್ಲೈನ್ ನೋಡಿದ್ರಲ್ಲ, ಅದೇ ಥರ ನಮ್ಮ ತೋಟದಕ್ಕೆ ಇವತ್ತು ಜೋಳದ ಮಿಷಿನ್ ಬಂದಿದೆ. ಜೋಳದ ಮಿಷಿನ್ ಬಿಡಿಸೋಣ ಅಂತ ರೆಡಿ ಮಾಡಿದ್ವಿ. ಬೆಳಗ್ಗೆಯಿಂದ ವೆಯ್ಟ್ ಮಾಡಿದ್ರು. ಜೋಳದ ಮಿಷಿನವರು ಬರಲೇ ಇಲ್ಲ. ಬಂದಿದ್ದೆ ಸಂಜೆ 6 ಗಂಟೆ ಆಯಿತು. ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಜಗಳ ಬೈತಾಯಿದ್ರು. ಏನಂತಂದರೆ, ನಮ್ಮ ಹೊಲದ ಮೇಲೆ ಹೋಗಿದ್ದೀರಾ, ನಂದೇ ಬಿಟ್ಟಿಲ್ಲ, ಬೇರೆಯವ್ರಿಗೆ ಬಿಡೋಕ್ಕೆ ಹೋಗಿದ್ದೀರಲ್ಲ, ಬೆಳಗ್ಗೆಯಿಂದ ನಿಮಗೆ ಕಾಯ್ದಿದ್ದು ವೇಸ್ಟ್ ಅಲ್ವಾ, ನಾವು ನಿಮ್ಮ ಕೈಲೇ ಯಾಕೆ ಬಿಡಿಸ್ತೀವಿ ಅಂತ ಅಂದರು. ಆಮೇಲೆ ಓನರ್ ಏನು ಹೇಳಿದ್ರು, ಇಲ್ಲ ಬಿಡಪ್ಪ, ನಮ್ಮದೇ ತಪ್ಪಾಯಿತು, ನಾವು ಬಿಟ್ಕೊಡ್ತೀವಿ, ನೀ ತಲೆ ಕೆಡಿಸ್ಕೊಂಬೇಡ ಅಂತ ಅಂದ್ಬಿಟ್ಟು ಜೋಳ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜೋಳ ಎಲ್ಲ ತುಂಬ್ತಾಯಿದ್ರು ನೋಡಿ. ಜೋಳದ ಮಿಷಿನ್ ಯಾರೆಲ್ಲ ನೋಡಿಲ್ಲ ನೋಡಿ. ಜೋಳದ ಕೆಲಸ ಎಷ್ಟಿರುತ್ತೆ ಅಂದರೆ, ಮುರಿಯೋದು, ಗುಡ್ಡೆ ಹಾಕೋದು, ಒಂದು ಕಡೆ ಮುರಿದು ಲಾಟ್ ಹಾಕೋದು, ಆಮೇಲೆ ರಾಶಿ ಮಾಡೋದು, ಒಂದು ಗುಡ್ಡೆ ಸೇರಿಸೋದು, ಆಮೇಲೆ ಮಿಷಿನ್ ತರದು ಬಿಡಿಸೋದು. ನೋಡಿ, ಈ ಥರ ಜೋಳದ ಮಿಷಿನಲ್ಲಿ ಜೋಳ ಈ ಥರ ಬಿಡುತ್ತೆ. ಒಂದು ಕಡೆ ಫಸ್ಟ್ ಏನು ಮಾಡ್ತಾಯಿದ್ರು, ಎಲ್ಲ ಒಟ್ಟಿಗೆ ಬರ್ತಾಯಿತ್ತು. ಹಿಂದೆ ಒಂದು ಕಡೆ ಬರ್ತಾಯಿತ್ತು, ಮುಂದೆ ಜೋಳ ಬರ್ತಾಯಿತ್ತು. ಈಗ ಡಿಫ್ರೆಂಟು, ಬೇರೆ ಥರ ಮಿಷಿನ್. ಹಂಗೆ ಒಂದೊಂದು ಬೇರೆ ಥರ ಡಿಫ್ರೆಂಟ್ ಆಗ್ತಾನೇ ಇದೆ ಜೋಳದ ಮಿಷಿನು. ಈಗ ನೋಡಿ, ಜೋಳ ಬಿಡ್ತಾಯಿದ್ದಾರೆ. ನಮ್ಮ ಮನೆಯವ್ರು ಏನು ಮಾಡಿದ್ರು, ತಾಟ್ಗಳನ್ನೆಲ್ಲ ಹಾಸ್ಬಿಟ್ಟು ಜೋಳ ಎಲ್ಲ ಒಂದು ಕಡೆ ರಾಶಿ ಹಾಕ್ತವ್ರೆ ನೋಡಿ. ಇದು ಬ್ಯಾಕ್ ಸೈಡು, ಅಂದರೆ ಜೋಳ ಒಂದು ಕಡೆ ಸೈಡ್ ಬರುತ್ತೆ, ಸೋಗು ಪುಡಿ ಮಾಡಿ ಹಾಕ್ತಾರೆ ಸೈಡ್ಗೆ. ಅದು ನೋಡಿ, ಅದೊಂಥರ ರಾಶಿ ಗುಡ್ಡಿ ಬೀಳುತ್ತೆ. ಏನಂದರೆ, ಅದನ್ನು ಹಸುಗೆ ಹಾಕಿದ್ರೆ ಹಾಲು ಇಳುವರಿ ಬರುತ್ತೆ, ಡಿಗ್ರಿ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಒಂದೇ ಹಸು ಇರೋದ್ರಿಂದ ನಾವು ಹಾಕಲ್ಲ. ತೊಗೊಂಡ್ರೆ ಕೊಟ್ಬಿಡ್ತೀವಿ, ಇಲ್ಲ ಅಂದರೆ ಅಲ್ಲೆಲ್ಲರೂ ಹೊಲಕ್ಕೆ ಹಾಕ್ಬಿಡ್ತೀವಿ, ಗೊಬ್ಬರ ಆಗುತ್ತೆ ಅಂತ. ಇದು ಸಣ್ಣದೊಂದು ಚೀಲ ಹಾಕಿದ್ದೀವಿ. ಯಾಕೆ ಹಾಕಿದ್ದೀವಿ ಅಂದರೆ, ಸಣ್ಣದೊಳಗೆ ಜೋಳ ಬಂದುಬಿಡ್ತೈತೆ ಸ್ವಲ್ಪ, ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀವಿ. ಆಲ್ರೆಡಿ ಅವ್ರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ 5:30 ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ನೋಡಿ. ತುಂಬ್ತಾಯಿದ್ದಾರೆ. 7 ಆಳು ಬಂದಿದ್ದರು. 7 ಆಳು ಕೂಡ ತುಂಬ್ತಾನೇ ಇದ್ದಾರೆ ಜೋಳನ ನೋಡಿ. ಕಾಣಿಸ್ತಿರ್ಬೋದು ನೋಡಿ ನಿಮಗೆ ಜೋಳ ಯಾವ ಥರ ಕಾಣಿಸ್ತಿದ್ದೆ. ನಾವು ಜಾಸ್ತಿ ಅಡ್ವಾಂಟ ಹಾಕ್ತೀವಿ. ಇದಕ್ಕೇನಂದರೆ, ನೀರು ಇಲ್ಲ ಜಾಸ್ತಿ ಸ್ವಲ್ಪ, ಅದಕ್ಕೆ ಏನು ಮಾಡಿದ್ವಿ, ಕಾವೇರಿ ಸೀಡ್ ಅಂತ ಜೋಳ ಹಾಕಿದ್ವಿ ಇದಕ್ಕೆ ನೋಡಿ. ಈ ಥರ ಇದನ್ನು ಇಲ್ಲಿ ಸುರಿತಾರೆ, ಇದು ಒಳಗಡೆ ಹೋಗುತ್ತೆ ಮಿಷಿನ್ಗೆ. ಮೆಟ್ಲು ಥರ ಟರ್ನ್ ಆಗುತ್ತೆ ಜೋಳದ ಮಿಷಿನು. ನೀವು ನೋಡ್ತಾ ಇರ್ಬೋದು, ಕಾಣ್ತಾ ಇದೆ ನೋಡಿ, ಟರ್ನ್ ಆಗ್ತಿದೆ ಜೋಳದ ಮಿಷಿನು ನೀಟಾಗಿ ಒಂದು ಕಡೆಯಿಂದ ರೊಟೇಷನ್ ಥರ. ಇವರೇ ಓನರು, ಇವ್ರದ್ದೇ ಮಿಷಿನು, ದಾಸನಪುರದವ್ರು ಇವರು ನೋಡಿ. ನಮ್ಮ ಮನೆಯವ್ರು ಏನು ಮಾಡಿದ್ದಾರೆ, ತಾಟ ಹಾಸ್ಬಿಟ್ಟು ಎಲ್ಲ ರಾಶಿನೂ ನೀಟಾಗಿ ಹಾಕೋತಿದ್ದಾರೆ. ಯಾಕಂದರೆ ನೀಟಾಗಿ ಹಾಕ್ಕೊಳ್ಳೋದು, ಆ ಜೋಳದ ಮಿಷಿನ್ ಹೋಗ್ಬೇಕಾದ್ರೆ ಆ ರಾಶಿ ಮೇಲೆ ಹೋಗ್ಬಾರ್ದು ಅಂತ ಒಂದು ಸೈಡ್ ಹಾಕ್ಸ್ಕೊತಿರೋದು. ಜೊತೆಗೆ ಏನಂದರೆ, ಮುಚ್ಚಬೇಕಲ್ಲ ನಾವು, ತಾಟನ್ನು ಫೋಲ್ಡ್ ಮಾಡಿದಾಗ ಮಳೆ ಗಿಳೆ ಬಂದರೆ ಏನೂ ಆಗಬಾರ್ದು ಅಂತ ಆ ಥರ ಹಾಕಿರೋದು ನೋಡಿ. ಇಷ್ಟು ನಮ್ಮ ರಾಶಿ ಬಿಡಿಸ್ತಾ ಇದ್ದೀವಿ ಜೋಳದ ಮಿಷಿನಲ್ಲಿ ನೋಡಿ. ಸಣ್ಣದೆಲ್ಲ ಮಿಷಿನಲ್ಲಿ ಏನಂದರೆ, ಸೋಗು ಒಂದು ಕಡೆ ಬರುತ್ತೆ, ಜೋಳ ಒಂದು ಕಡೆ ಬರುತ್ತೆ, ಸಣ್ಣದು ಸಪ್ರೇಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೋಡಿ, ಬೇಕಾರೆ ನೀಟಾಗಿ ಕಾಣಿಸ್ತಿದೆ ಅನಿಸುತ್ತೆ ನೋಡಿ. ಅದು ನಮಗೆ ಕ್ವಿಂಟಾಲ್ ಗಟ್ಟಲೆ ಕೊಡ್ತಾರೆ. ಕ್ವಿಂಟಾಲ್ ಅಂದರೆ ನಮ್ಗೆ ಅವ್ರು ನಂಬಿಕೆ ಇರೋದ್ರಿಂದ ಏನು ಮಾಡ್ತಾರೆ, ನಾವು ಎಷ್ಟು ಕ್ವಿಂಟಾಲ್ ಮಾರಿರ್ತೀವಿ ಅಷ್ಟು ದುಡ್ಡು ಕೊಡ್ತೀವಿ ನಾವು ಯಾವಾಗ್ಲೂ. ಹಂಗಾಗಿ ಅವರು ಮಾರಾದ್ಮೇಲೆ ಇಸ್ಕೋತಾರೆ, ಅಲ್ಲಿವರೆಗೂ ಏನು ಇದು ಮಾಡಲ್ಲ. ನಮ್ಮದೇನು ಕ್ವಿಂಟಾಲ್ ಗಟ್ಟಲೆ ಲೆಕ್ಕ ಹಾಕೊಳ್ಳಲ್ಲ. ಏನಂದರೆ, 5 ಟಬ್ಗೆ 1 ಕ್ವಿಂಟಾಲ್ ಅಂತ 5 ಟಬ್ ಇದೆ. ಅವ್ರು ನೋಡಿ ಅಲ್ಲಿ ಸುರಿತಿದ್ದಾರೆ ಟಬ್ಬು, ಆ ಟಬ್ಬನ್ನ 5 ಟಬ್ಬು ಸುರಿದ್ರೆ 1 ಕ್ವಿಂಟಲ್ ಜೋಳ ಅಂತ ನೋಡಿ ಹಾಕ್ತಿದ್ದಾರೆ. ರಾಶಿ ಕಟ್ಕೋಬೇಕಲ್ವ, ಅವರೊಬ್ಬರೇ ಹಾಕಿದ್ರೆ ರಾಶಿ ಕಟ್ಟಲ್ಲ. ಅವ್ರು ಏನು ಮಾಡ್ತಾರೆ, ಅಲ್ಲೇ ಪಕ್ಕದಲ್ಲಿ ಸುರಿದು ಬಿಡ್ತಾರೆ, ಏನಾರು ಮಾಡ್ಕೊಳ್ಳಿ ಅಂತ. ಹಂಗಾಗಿ ರೈತರು ಏನು ಮಾಡಬೇಕು, ನೀಟಾಗೆಲ್ಲ ಹಾಕೊಬೇಕು. ಇಲ್ಲ ಅಂದರೆ ತಿರ್ಗಾ ನಮಗೆ ತೊಂದರೆ. ಅಕಸ್ಮಾತ್ ಮಳೆ ಗಿಳೆ ಏನಾದ್ರು ಬಂತು ಅಂದರೆ ಮುಚ್ಚೋಕ್ಕಾಗಲ್ಲ. ಅಷ್ಟರೊಳಗೆ ತಿರ್ಗಾ ಸ್ಟ್ರಕ್ ಆಗಿಬಿಡ್ತು ಜೋಳದ ಮಿಷಿನು. ಯಾಕೆ ಹೇಳ್ತೀರಾ ನಮ್ಮ ಕತೆ. ಜೋಳನೇ ಬೀಳ್ತಾ ಇರಲಿಲ್ಲ ನೋಡಿ, ಕಾಣಿಸ್ತಿರ್ಬೋದು ನೋಡಿ, ಜೋಳ ಒಂದು ಕಾಳು ಬೀಳ್ತಾ ಇಲ್ಲ ನೋಡಿ. ರೆಡಿ ಮಾಡ್ತಿದ್ರೆ, ಕೋಲ್ ತೊಗೊಂಡೆಲ್ಲ ರೆಡಿ ಮಾಡ್ತಿದ್ರೆ. ಯಾಕೆ ಚಕ್ರ ಮೆಟ್ಲಿದೆಯಲ್ಲ, ಅದು ಟರ್ನ್ ಆಗ್ತಿರ್ಲಿಲ್ಲ. ಜೋಳ ಹೋಗಿ ಫುಲ್ಲೋಗಿ ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದೆ. ಅಷ್ಟೊತ್ತು ಕಾಲೇ 6:30 ಆಗಿತ್ತು ನೋಡಿ. ಕಾಣಿಸ್ತಿರ್ಬೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೀವು ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ ನಾನು. ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ನೋಡಿ. ಕಾಣಿಸ್ತಿರ್ಬೋದು, ಯಾಕಂದರೆ ಸ್ವಲ್ಪ ಸಂಜೆ ಆಗಿದ್ದಲ್ಲ, ಹಂಗಾಗಿ ಡರ್ರಾಗಿ ಕಾಣಿಸ್ತಾಯಿದೆ. ಕ್ಲಾರಿಟಿ ನೋಡ್ಬೋದು ಆಲ್ಮೋಸ್ಟು ಹೆಂಗೆ ಕಾಣಿಸ್ತಿದೆ ಅಂತ. ಆಮೇಲೆ ತಿರ್ಗಾ ಏನಾಯಿತು, ಸ್ಟಾರ್ಟ್ ಮಾಡಿದ್ರು ಅವರೇ. ಸ್ವಲ್ಪ ಜೋಳ ಮೂತ ಎಲ್ಲ ಈಚ್ಕಾಕಿ ಎತ್ತಾಕಿ ನೀಟಾಗಿ ನೋಡಿ. ಏನೇನೆಲ್ಲ ಕಷ್ಟಪಡಬೇಕು. ಬಂದಿರೋದೇ ಸಂಜೆ ಟೈಮು. ಈ ಜೋಳ ಬೇರೆ ಆಗ್ತಾನೇ ಇಲ್ಲ, ಒಳಗಡೆ ಹೋಗ್ತಾನೆ ಇಲ್ಲ, ಜೋಳನೂ ಬರ್ತಾನೆ ಇಲ್ಲ. ಮಿಷಿನ್ ಬೇರೆ ಸ್ಟ್ರಕ್ ಆಯಿತು. ಒಂದೆರಡು ಪ್ರಾಬ್ಲಮ್ ಅಲ್ಲ, ಒಂದು ಮಾಡಿದ್ರೆ ಒಂದು ಕಷ್ಟ. ಈಗ ನೋಡಿ,
ಟರ್ನ್ ಆಗ್ತಿದೆ, ಕಾಣಿಸ್ತಿರ್ಬೋದು ನಿಧಾನಕ್ಕೆ ನೋಡಿ ಆ ವಿಡಿಯೋದಲ್ಲಿ ಕಾಣಿಸ್ತಿದೆ, ಟರ್ನ್ ಆಗ್ತಿದೆ. ಈಗ ಜೋಳ ಬರ್ತಿದೆ ಅಲ್ಲಿ ನೋಡಿ, ಕಾಣಿಸ್ತಿದೆ ಜೋಳ ಬರ್ತಿದೆ ಈಗ. ನೋಡಿ ಇಷ್ಟೊತ್ತವರೆಗೂ ಜೋಳ ಬರ್ತಿರಲಿಲ್ಲ, ಈಗ ಬರ್ತಿದೆ. ಈಗ ನೋಡಿ ಸುರಿತೈತೆ, ಜೋಳ ಬರ್ತಾ ಇದೆ. ಬಂತು ನೋಡಿ. ಆಮೇಲೆ ಎಲ್ಲ ಒಂದು ಕಡೆಗೆ ಹಾಕ್ಕೊಂಡ್ವಿ ನೋಡಿ. ಆಗಲೇ ಸಂಜೆ ಆಗಿಬಿಟ್ಟಿತ್ತು, 7 ಗಂಟೆ ಮೇಲಾಗಿತ್ತು. ಎಲ್ಲ ಒಂದು ಕಡೆ ಎತ್ತಾಕೊಂಡ್ವಿ, ಮುಚ್ಚಕ್ಕೆ ರೆಡಿ ಮಾಡಿದ್ವಿ. ಆ ಕಡೆ ಮುಚ್ಚಿದ್ದೀವಿ ಆಲ್ರೆಡಿ 2 ಇದು ಟಾರ್ಪಾಲ್ನ. ಈ ಕಡೆ ಇನ್ನೂ ಮುಚ್ಚಿಲ್ಲ, ಯಾಕಂದರೆ ಎತ್ತಿ ಸುರಿತವ್ರೆ ನೋಡಿ, ಕಾಣಿಸ್ತಿರ್ಬೋದು ನೋಡಿ. ಅಲ್ಲಿ 2 ಮುಚ್ಚಿದ್ದೀನಿ, ಯಾಕಂದರೆ ಕತ್ಲೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ಕಾಣಿಸ್ತಿದೆ. ಮುಚ್ಚೋಣ ಅಂತ ಎಲ್ಲ ರೆಡಿ ಮಾಡಿದ್ವಿ. ಆಲ್ರೆಡಿ ಮುಚ್ಚೋಕ್ಕೂ ಆಗಿತ್ತು, ಎಲ್ಲ ಆಯಿತು ನೋಡಿ. ಇಷ್ಟೇ, ರೈತರು ಒಂದು ಮಾಡಿದ್ರೆ ಒಂದಕ್ಕೆ ಕಷ್ಟ, ಒಂದಕ್ಕೆ